ಎಲ್ರಿಗೂ, ನಾನು ನಿಮ್ಮ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ದೀಪಾವಳಿ ಹಬ್ಬದ ಫಸ್ಟ್ ಡೇ, ಅಂದರೆ ನರಕ ಚತುರ್ದಶಿ. ಮಂಡೇ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇವತ್ತು ನೀರು ಹಾಕೊಳ್ಳೋ ಹಬ್ಬ ಅಂತ ಕೂಡ ಹೇಳ್ತಾರೆ ನರಕ ಚತುರ್ದಶಿನ. ಸೊ ಎಲ್ಲರಿಗೂ ಎಣ್ಣೆ ಹಚ್ಚಿ ಆರತಿ ಮಾಡಿ ತಲೆ ಸ್ನಾನ ಮಾಡಬೇಕು. ಅದೇ ಈ ಹಬ್ಬದ ಮೇಯ್ನ್ ಉದ್ದೇಶ ಇರೋದು. ಸೊ ನೋಡೋಣ ಬನ್ನಿ ನಮ್ಮ ಮನೇಲಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಸಲ ನಮ್ಮ ಮನೆಯಲ್ಲಿ ಇಬ್ಬರಿಗೂ ಫಸ್ಟ್ ಇಯರ್ ದೀಪಾವಳಿ ಹಬ್ಬ. ಸೊ ಫಸ್ಟ್ ಇಯರ್ ದೀಪಾವಳಿ ಹಬ್ಬನ ಹುಡುಗಿ ತಾಯಿ ಮನೇಲಿ ಸೆಲೆಬ್ರೇಟ್ ಮಾಡಬೇಕು, ಹುಡುಗಿ ತವ್ರ ಮನೇಲಿ ಸೆಲೆಬ್ರೇಟ್ ಮಾಡಬೇಕು. ಸೊ ಹಾಗಾಗಿ ಈ ಸಲ ನಮ್ಮ ಮನೇಲಿ ದೀಪಾವಳಿ ಹಬ್ಬ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಫಸ್ಟ್ ಡೇ ದೀಪಾವಳಿ ಹಬ್ಬ ನವದಂಪತಿಗಳು ಇಬ್ಬರನ್ನೂ ಕೂರಿಸಿ ಹಸೆ ಮೇಲೆ ಎಣ್ಣೆ ಶಾಸ್ತ್ರ ಮಾಡ್ತಾರೆ. ಸೊ ಫಸ್ಟ್ ಇಯರ್ ದೀಪಾವಳಿ ಹಬ್ಬ ಅಂತ ಹೇಳಿ ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು. ಇಬ್ರಿಗೂ ಹಸೆ ಕರಿಯೋ ಹಾಡು ಹೇಳಿ ಹಣೆ ಕುಂಕುಮ ಇಟ್ಟು ಆಮೇಲೆ ಎಣ್ಣೆ ಶಾಸ್ತ್ರನ ಮಾಡ್ತಾರೆ. ಮನೇಲಿ ವಯಸ್ಸಾದವ್ರಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದು. ಬಿಕಾಸ್ ಎಲ್ಲದನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಜೊತೆಗೆ ಸೇರಿ ಹಬ್ಬ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬರೀ ನಾವೇ ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಸೇರಿ ಹಬ್ಬ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಉದ್ದೇಶದಿಂದನೇ ಇರಬೇಕು ಫಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ಎಲ್ಲರನ್ನೂ ಕರೆದು ಹಬ್ಬ ಮಾಡಬೇಕು ಅಂತ ನಮ್ಮ ಹಿಂದಿನವರು ಸಂಪ್ರದಾಯ ಮಾಡಿರೋದು. ಸೊ ಚೆನ್ನಾಗಿ ತಲೆಗೆ, ಮುಖಕ್ಕೆ, ಮೈಗೆ ಎಲ್ಲ ಕಡೆಗೂ ಎಣ್ಣೆ ಹಚ್ಚಿ ಆದಮೇಲೆ ಇಬ್ಬರಿಗೂ ಕೂಡ ಹಸೆ ಮೇಲೆ ಕೂರಿಸಿ ಆರತಿ ಮಾಡ್ತಾರೆ. ಹಸೆ ಮೇಲೆ ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಎಣ್ಣೆ ಹಚ್ಚಿದ್ರು, ಬಟ್ ನನಗಿರೋ ಕೂದಲಿಗೆ ತುಂಬಾ ಎಣ್ಣೆ ಕನ್ಸ್ಯೂಮ್ ಆಗುತ್ತೆ. ಸೊ ಕಂಪ್ಲೀಟ್ ಕೂದಲಿಗೆ ಅತ್ತೆ ಕೂರಿಸ್ಕೊಂಡು ನೀಟಾಗಿ ಎಣ್ಣೆ ಹಚ್ತಾ ಇದ್ದಾರೆ. ಆ್ಯಕ್ಚುಲಿ ಮುಂಚೆ ಕೆಲಸಕ್ಕೆ ಹೋಗುವಾಗ ನಾನು ಅತ್ತೆ ಮನೆಯಲ್ಲೇ ಇದ್ದೆ. ಸೊ ದಿನ ಹಚ್ತಾ ಇದ್ರು ಎಣ್ಣೆ ರೆಗ್ಯುಲರಾಗಿ. ತುಂಬ ದಿನ ಆಗಿತ್ತು ಅವ್ರ ಹತ್ರ ಎಣ್ಣೆ ಹಚ್ಚಿಸ್ಕೊಂಡು. ಸೊ ಹಾಗಾಗಿ ಅತ್ತೆ ಹತ್ರ ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ. ಇನ್ನೊಂದು ಕಡೆ ನನ್ನ ತಮ್ಮ ಎಲ್ಲರಿಗೂ ತಿಂಡಿ ಸರ್ವ್ ಮಾಡ್ತಾ ಇದ್ದ. ಅಡುಗೆ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ತಿಂಡಿ ಅಡುಗೆ ಎಲ್ಲದಕ್ಕೂ ರೆಡಿ ಮಾಡ್ಕೋತಾ ಇದ್ದಾರೆ. ಮಧ್ಯಾಹ್ನ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಕಣ್ಕ ಕಲಿಸ್ತಾ ಇದ್ದಾರೆ ಅಮ್ಮ. ನನ್ನ ತಮ್ಮ ಇಡ್ಲಿ ಎಲ್ಲ ತೆಗೆದುಕೊಡ್ತಾ ಇದ್ದಾನೆ. ಹಾಗೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡಿದ್ರೆ ಕೆಲಸ ಕೂಡ ಜಾಸ್ತಿ ಅಂತ ಅನಿಸಲ್ಲ, ತುಂಬ ಈಸಿ ಆಗುತ್ತೆ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋ ಖುಷಿ ಕೂಡ ಇರುತ್ತೆ. ಇನ್ನು ನಾನು ಮಣ್ಣಿನ ದೀಪಗಳಿಗೆಲ್ಲ ಪೇಂಟ್ ಮಾಡೋಣ ಅಂತ ಪೇಂಟ್ ಮಾಡಿ ಒಣಗಾಕಿಟ್ಟಿದ್ದೆ. ಮತ್ತು ಪಟಾಕಿ ಹೊಡೆಯೋಕ್ಕೆ ಅಂತ ಒಂದು ಗನ್ ತೊಗೊಂಡಿದ್ವಿ. ಅದು ಫುಲ್ಲು ಹೊಡೆದು ಸ್ಕ್ರೂ ಕಿತ್ತೋಗ್ಬಿಟ್ಟಿತ್ತು. ಅದನ್ನು ರಿಪೇರಿ ಮಾಡ್ತಾ ಇದ್ದಾನೆ. ಮತ್ತು ಈ ಕಡೆ ತಾತ ಮೊಮ್ಮಗ ಇಬ್ಬರು ಸೇರಿ ಬಾಳೆ ಎಲೆ ಕಟ್ ಮಾಡಿ ಒರೆಸ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಈ ಕೆಲಸ ನಮ್ಮ ತಾತನೇ ಮಾಡ್ತಾಯಿದ್ರು. ಇವಾಗ ಮೊಮ್ಮಗಂಗೆ ಶಿಫ್ಟ್ ಮಾಡಿದ್ದಾರೆ. ನಮ್ಮ ತಾತಂಗೆ ಆ್ಯಕ್ಚುಲಿ ಈ ಥರ ಕೆಲಸಗಳು ಮಾಡೋದು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನನ್ನ ತಮ್ಮಂಗೂ ಅಷ್ಟೇ, ಇವಾಗ ಸೇಮ್ ಅದೇ ಥರ ಅವನಿಗೂ ಎಲ್ಲ ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಾನು ಅಡುಗೆ ಮನೆಯಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಅಂದರೆ ಎಲ್ಲರಿಗೂ ನಮ್ಮ ಮನೇಲಿ ತುಂಬ ಇಷ್ಟ. ಸೊ ಹಾಗಾಗಿ ಯಾವುದೇ ಹಬ್ಬ ಇದ್ದರೂ ನಾವು ಯೂಶ್ವಲಾಗಿ ಜಾಸ್ತಿ ಮಾಡೋ ಸ್ವೀಟೇ ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಅದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಕಣ್ಕನ ಒಂದು ಕಲಸಾದ್ಮೇಲೆ ಒಂದು 2 to 3 hours ನೀರಲ್ಲಿ ನೆನೆಸಿಟ್ರೆ ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಅದರಿಂದ ತೆಗೆದು ಚೆನ್ನಾಗಿ ಎಣ್ಣೆ ಹಾಕಿ ನಾದ್ಕೋಬೇಕು. ಆವಾಗ ಕಣ್ಕ ತುಂಬಾ ಸಾಫ್ಟ್ ಆಗುತ್ತೆ, ಒಬ್ಬಟ್ಟು ಕೂಡ ತುಂಬ ಸ್ಮೂತಾಗಿ ಬರುತ್ತೆ.
ಸೊ ಎಲ್ಲ ಅಡುಗೆನೂ ಫೈನಲಿ ರೆಡಿ ಆಯಿತು. ಇವಾಗ ಊಟಕ್ಕೆ ಕೂತ್ಕೋಬೇಕು. ಹಬ್ಬಗಳಲ್ಲಿ ನಮ್ಮನೇಲಿ ಯಾವಾಗಲೂ ಅಷ್ಟೇ ಬಾಳೆ ಎಲೆ ಊಟನೇ. ಕೆಳಗಡೆ ಬಾಳೆ ಎಲೆ ಹಾಕ್ತೀವಿ, ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಕೆಳಗೆ ಯಾರಿಗೆ ಕೂರೋಕ್ಕಾಗಲ್ಲ ಅವರೆಲ್ಲ ಟೇಬಲ್ ಮೇಲೆ ಕೂತ್ಕೋತಾರೆ. ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂದು ಖುಷಿ ಆ್ಯಂಡ್ ತುಂಬ ಒಳ್ಳೇದು ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಸೊ ಮಾಡಿದ ಅಡುಗೆ ಎಲ್ಲದನ್ನು ಎಲೆಗೆ ಬಡಿಸಿ ಅದಾದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಪರಿಶಂಚನೆ ಮಾಡಿ ಊಟ ಶುರು ಮಾಡಬೇಕು. ಬೇರೆ ದಿನಗಳಲ್ಲೆಲ್ಲ ಒಂದು ಸ್ವಲ್ಪ ಅನ್ನ ಸಾರು ಅನ್ನ ಮಜ್ಜಿಗೆ ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಬಟ್ ಈ ಹಬ್ಬಗಳಲ್ಲಿ ಅದೇನೋ ಗೊತ್ತಿಲ್ಲ, ಎಷ್ಟೊಂದು ವೆರೈಟೀಸ್ ಮಾಡಿರ್ತಾರೆ, ಜಾಸ್ತಿ ತಿಂತೀವಿ ಬಟ್ ಸ್ಟಿಲ್ ಹೆವಿ ಅಂತ ಆಗಲ್ಲ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಪಟಾಕಿ ಹೊಡೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನೀವಿವಾಗ ನೋಡ್ತಿರೋದು ಸಂಡೇ ರಾತ್ರಿ ಪಟಾಕಿ ಹೊಡೆದಿರೋದು. ಬಿಕಾಸ್ ಸಂಡೇ ರಾತ್ರಿ ಅತ್ತೆ ಮಾವ ಇದ್ದರು ಪಟಾಕಿ ಹೊಡೆಯುವಾಗ. ಮಂಡೇ ಮಧ್ಯಾಹ್ನ ಅವರು ಊಟ ಮಾಡಿಕೊಂಡು ಊರಿಗೆ ಹೋಗಿ ಮತ್ತೆ ವಾಪಸ್ ನೆಕ್ಸ್ಟ್ ಡೇ ಬಂದರು. ಸೊ ಇವಾಗ ನೀವು ನೋಡ್ತಾ ಇರೋದು ಸಂಡೇ ದಿನದ ಸಂಜೆ ವ್ಲಾಗ್ ಇದು. ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ನಿಮ್ಗೆ ಕೂಡ ಗೊತ್ತಿರುತ್ತೆ. ನಾವು ಈ ಸತಿ ಎಲ್ಲ ಪಟಾಕಿಗಳನ್ನು ಹೊಸೂರಿಂದ ತೊಗೊಂಡು ಬಂದಿದ್ದು. ತುಂಬ ಕಡಿಮೆ ಬೆಲೆಗೆ ಜಾಸ್ತಿ ಪಟಾಕಿನ ತಂದಿದ್ವಿ. ತುಂಬ ಜಾಸ್ತಿ ಪಟಾಕಿಗಳಿತ್ತು. ಸೊ ಎಲ್ಲ ದಿನಕ್ಕೂ ಸ್ವಲ್ಪ ಪಟಾಕಿ ಹೊಡೆದ್ವಿ ನಾವು. ಆ್ಯಂಡ್ ಎಲ್ಲ ಪಟಾಕಿಗಳು ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿದಾಗಿತ್ತು. ಎಲ್ಲ ಡಮ್ ಪಟಾಕಿಗಳೆಲ್ಲ ಎಲ್ಲದೂ ಅಷ್ಟೇ ವರ್ಕೌಟ್ ಆಯಿತು, ಯಾವುದು ಟುಸ್ ಆಗಲಿಲ್ಲ. ನಾವು ಲಾಸ್ಟ್ ಟೈಮೆಲ್ಲ ಇಲ್ಲಿ ತರೋದು ತುಂಬ ಸತಿ ನೋಡಿದ್ವಿ. ತುಂಬಾ ಪಟಾಕಿಗಳು ಡಮ್ ಪಟಾಕಿಗಳು ಡಮ್ ಅಂತಲೇ ಇರಲಿಲ್ಲ, ಸುಮ್ಮನೆ ಹಾಗೆ ಬತ್ತಿ ಉರಿದೋಗಿ ಆಫ್ ಆಗಿಬಿಡ್ತಿತ್ತು. ಬಟ್ ಹೊಸೂರಿಂದ ತಂದಿರೋ ಎಲ್ಲ ಪಟಾಕಿಗಳು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ತುಂಬ ಚೆನ್ನಾಗಿ ವರ್ಕ್ ಆಯಿತು ಎಲ್ಲವುದು. ಈ ಕಡೆಗೆ ತಿರುಗಿಸ್ಕೊಳ್ಳೋ, ಈ ಕಡೆಗೆ ಇದೆ ಕಣೆ. ಅದು ಮದ್ದು ಕಮ್ಮಿ ಇರುತ್ತೆ, ಟೈಮ್ ಗ್ಯಾಪ್ ಕಮ್ಮಿ. ಟೆಸ್ಟ್ ಟ್ಯೂಬ್ ಲ್ಯಾಬಲ್ಲಿ ಜೋಡಿಸ್ದಂಗಿದೆ. ಅದೇ ನಮ್ಮನೆಲ್ಲ ಬಿಡು, ಯಾಕೆ ಇವ್ ಮುಚ್ಕತ್ತೀಯ? ಏನು ಒಂದೊಂದಕ್ಕೂ ಹಚ್ಚಬೇಕಾ? ತಗೊಳ್ಳಿಲ್ಲ ಎರಡನೇದಕ್ಕೆ. ಸೊ ಇದು ಮಂಡೇ ಈವ್ನಿಂಗ್. ಇವತ್ತು ಒಂದಷ್ಟು ಪಟಾಕಿ ಹೊಡಿತೀವಿ. ನೆನ್ನೆ ಅತ್ತೆ ಮಾವ ಇದ್ದರು, ಇವತ್ತು ಅವ್ರು ಹೊರಟಿದ್ದಾರೆ, ಮತ್ತೆ ನಾಳೆ ಬರ್ತಾರೆ. ನೋಡಿ ಇವರಿಬ್ರು ಇವತ್ತು ಯಾವ್ಯಾವ ಪಟಾಕಿ ಹೊಡಿಬೇಕು ಅಂತ ಎತ್ತಿಡ್ತಾ ಇದ್ದಾರೆ. ಈ ಶಾರ್ಟ್ಸು ಹೊಡಿತಿದ್ದೀವ ಇವತ್ತು. ಇದೇನಿದು ಫನ್ 60 ಶಾರ್ಟ್ಸ್. ಇದು ಸರನಾ? ಬಾಬಾ ಬಾಮ ಇದನ್ನ ಇಬ್ರು ಕುತ್ಕೊಂಡು ಏನೋ ಮಾಡ್ತಿದ್ದಾರೆ ಇಲ್ಲಿ. ಇಷ್ಟೇ, ಇನ್ನೊಂದು ಸ್ವಲ್ಪ ತಗೊಳ್ರು, ಇಷ್ಟೊಂದು ಇದೆಯಲ್ಲ. ಇವತ್ತು ತುಂಬಾ ತಗೊಂಡಿದ್ದೀನಿ. ನಾಳೆನೂ ಬಲಿಪಾಡ್ಯಮಿ ಅಲ್ಲ, ನಾಳೆ ಸ್ವಲ್ಪ ಹೊಡೆಯೋಣ. ಸೆಕೆಂಡ್ ಡೇ ಪಟಾಕಿ ಧಮಾಕ ಇಷ್ಟು. ಇದು ಯಾವ್ದಿದು? ಸ್ವಾಮಿ. ಇದೇನು ಕಲರ್ ಹಿಂಗ್ ಇಟ್ಕೊಳ್ಳೋ ಇದು ಮಾಡ. ಹೆಂಗ್ ಹಾರ್ ಬಂತು, ಎಷ್ಟು ದೂರ ಅದು. ನಮ್ ಪಕ್ಕಕ್ಕೆ ಹಾರ್ ಬಂತು. ಈ ತರ ದೊಡ್ಡ ದೊಡ್ಡ ಬಾಂಬ್ ಹೊಡೆಯುವಾಗ ಪ್ಲೀಸ್ ತುಂಬಾನೇ ಕೇರ್ಫುಲ್ ಆಗಿರಿ, ಓಕೆನಾ? ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೆಳಗ್ಗೆ ಎಲ್ಲ ಮಳೆ ಬರೋ ಥರ ಇತ್ತು. ತುಂಬ ಹೆದರ್ಕೊಂಡ್ಬಿಟ್ಟಿದ್ವಿ ಪಟಾಕಿ ಹೊಡಿಯೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ಥ್ಯಾಂಕ್ ಗಾಡ್ ಒಂಚೂರು ಮಳೆ ಬರಲಿಲ್ಲ ಪಟಾಕಿ ಹೊಡೆಯೋ ಟೈಮಿಗೆ. ಆರಾಮಾಗಿ ಚೆನ್ನಾಗಿ ಪಟಾಕಿಗಳೆಲ್ಲ ಹೊಡೆದ್ವಿ ನಾವು ತಂದಿದ್ದು.
ಮತ್ತು ಕೆಲವೊಂದಷ್ಟು ದೊಡ್ಡ ದೊಡ್ಡ ಆಟಮ್ ಬಾಂಬ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬೇರೆ ಕಡೆ ಹೊಡೆಯೋಣ ಅಂತ ಇಟ್ಕೊಂಡಿದ್ವಿ. ಬಿಕಾಸ್ ಮನೆ ಮುಂದೆ ಹೊಡೆದ್ರೆ ಅಲ್ಲೇ ಅಕ್ಕಪಕ್ಕ ಇರುತ್ತೆ ಎಲ್ಲದು, ಸೊ ಗ್ಲಾಸ್ ಬಡ್ದೋದ್ರೆ ಕಷ್ಟ ಅಂತ ಹೇಳಿ ಅದನ್ನು ಆಮೇಲೆ ಹೊಡೆಯೋಣ ಅಂತ ಇಟ್ಕೊಂಡ್ವಿ. ಮನೆ ಹತ್ರ ಫ್ಲವರ್ ಪಾಟ್ಸು, ಭೂಚಕ್ರ, ಸುಸ್ರು ಬತ್ತಿ ಮತ್ತು ಚಿಕ್ಕ ಚಿಕ್ಕ ಬಾಂಬ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮನೆ ಹತ್ರನೇ ಹೊಡೆದ್ವಿ. ಪಟಾಕಿಗಳನ್ನು ಹೊಸೂರಿಂದ ಒಂದಷ್ಟು ತೊಗೊಂಬಂದಿದ್ವಿ. ಅದು ಆ್ಯಕ್ಚುಲಿ ಹೇಗೆ ಹೊಡೆಯೋದಂತನೂ ಗೊತ್ತಿರಲಿಲ್ಲ, ಕೆಲವೊಂದು ಸುಮ್ಮನೆ ತಂದಿದ್ವಿ. ಫ್ಲವರ್ ಪಾಟ್ಸ್ ಎಲ್ಲ ಕೆಲವೊಂದಿತ್ತು, ಅದು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಒಂದಂತೂ ಹಚ್ಚಿದ ತಕ್ಷಣ ಒಂದೇ ಸತಿ ಬುಸ್ ಅಂತ ಹತ್ಕೊಂಡ್ಬಿಡ್ತು, ಅದು ಸ್ವಲ್ಪ ಭಯ ಆಯಿತು, ಬಟ್ ಏನೂ ಆಗಲಿಲ್ಲ. ಸೊ ನಮ್ಮ ಅಜ್ಜಿ ಹತ್ರ ಕೂಡ ಪಟಾಕಿ ಹೊಡಿಸ್ತಾ ಇದ್ದೀವಿ, ಅವರು ಕೂಡ ಧೈರ್ಯವಾಗಿ ಹೊಡೆದ್ರು. ಆ್ಯಂಡ್ ನಮ್ಮ ಅಮ್ಮಂಗೂ ಅಷ್ಟೇ ಬಾಂಬೆಲ್ಲ ಹೊಡೆಯೋಕ್ಕೆ ತುಂಬಾ ಹೆದರಿಕೆ. ಬಟ್ ಈ ಥರ ಫ್ಲವರ್ ಪಾಟ್ಸ್ ಎಲ್ಲ ಆದರೆ ಹೊಡಿತಾರೆ, ಬಟ್ ದೊಡ್ಡ ದೊಡ್ಡ ಬಾಂಬೆಲ್ಲ ಹಚ್ಚೋಕ್ಕೆ ಅವ್ರಿಗೆ ಭಯ. ಆ್ಯಂಡ್ ಸೌಂಡ್ ಕೂಡ ಅವ್ರಿಗೆ ಆಗಲ್ಲ, ಸೊ ಹಾಗಾಗಿ ಯಾವುದು ಪಟಾಕಿ ಜಾಸ್ತಿ ಹೊಡೆದಿಲ್ಲ ನಮ್ಮಮ್ಮ. ದೂರ ಇರು ಸ್ವಲ್ಪ, ದೀಪಾವಳಿನ ಬೆಳಕಿನ ಹಬ್ಬ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂತ ಅಂದರೆ ದೀಪಾವಳಿ ಹಬ್ಬದ ದಿನದಿಂದ ದೀಪ ಹಚ್ಚಿ ಮನೆ ಕಾಂಪೌಂಡ್ ಮುಂದೆ ಎಲ್ಲ ಇಡ್ತೀವಿ. ಸೊ ದೀಪ ಹಚ್ಚುವಂತಹ ಹಬ್ಬ ಇದು, ಬೆಳಕಿನ ಹಬ್ಬ ದೀಪಾವಳಿ. ಸೊ ಹಾಗಾಗಿ ಅದೇ ಕಾರಣಕ್ಕೆ ಇರಬೇಕೇನೋ ದೀಪಾವಳಿಲಿ ಪಟಾಕಿ ಹೊಡಿಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇರೋದು. ಆದರೆ ದೀಪಾವಳಿಲಿ ಮೇಯ್ನ್ ಇರೋದು ಬಲಿಪಾಡ್ಯಮಿ ಅಂತ ಹೇಳಿ. ಬಲಿಪಾಡ್ಯಮಿ ಅಂತ ಅಂದರೆ ಬಲಿ ಚಕ್ರವರ್ತಿ ಭೂಲೋಕಕ್ಕೆ ಬರುವಂತಹ ಒಂದೇ ಒಂದು ದಿನ ಅಂದರೆ ಅದು ದೀಪಾವಳಿ ದಿನ. ಸೊ ಹಾಗಾಗಿ ಬಲಿ ಚಕ್ರವರ್ತಿನ ಪೂಜೆ ಮಾಡುವಂತಹ ದಿನ. ಈ ಪಟಾಕಿ ಹೊಡೆಯೋದು ಅದೆಲ್ಲ ನಮ್ಮ ಸಂಪ್ರದಾಯ ಏನಲ್ಲ, ಸುಮ್ಮನೆ ನಮ್ಮ ಖುಷಿಗೋಸ್ಕರ ಪಟಾಕಿ ಹೊಡೆಯೋದು. ದೀಪಾವಳಿ ಅಂತ ಹೆಸರಲ್ಲೇ ಇದೆ ಅಲ್ವಾ, ದೀಪ ಬೆಳಗೋದು ಅಂತ. ಸೊ ಊರಲ್ಲಿ ಎಲ್ಲ ಕಡೆ ಪಟಾಕಿ ಹೊಡೆದ್ರೆ ಬೆಳಕಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಪಟಾಕಿ ಹೊಡೆಯೋ ಕಾನ್ಸೆಪ್ಟ್ ಶುರುವಾಗಿರೋದು. ಶೋಭಾ, ಇದು ಆ್ಯಕ್ಚುಲಿ ಕೆಟ್ಟದಲ್ವಾ ಇಷ್ಟೊಂದು. ಹ್ಯಾಪಿ ದೀಪಾವಳಿ. ನೀನೇ ಕವರ್ ಆಗೋದೆ ಹೇಳಿಸ್ಬಿಡು. ಚಿಲಕ ಇವಾಗ 5000 ವಾಲ ಸರ ಪಟಾಕಿ ಹೊಡಿತಾ ಇದ್ದೀವಿ. ಮನೆ ಮುಂದ್ಗಡೆ ಹೊಡೆದ್ರೆ ತುಂಬ ಹಾರುತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ರೋಡಲ್ಲಿ ಇಟ್ಬಿಟ್ಟು ಯಾರಿಗೂ ಏನೂ ಆಗದೆ ಇರೋ ಥರ ನೀಟಾಗಿ ನೋಡಿಕೊಂಡು ರೋಡಲ್ಲಿ ಇಟ್ಬಿಟ್ಟು ಹೊಡಿತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾನು ನನ್ನ ತಮ್ಮ ಚಿಕ್ಕವರಿದ್ದಾಗ ತುಂಬ ಪಟಾಕಿ ಹೊಡಿತಾ ಇದ್ವಿ. ಬಟ್ ಇವಾಗ ಒಂದು 4-5 ಇಯರ್ಸಿಂದ ಪಟಾಕಿನೇ ಹೊಡಿತಿರ್ಲಿಲ್ಲ, ಫುಲ್ ಬಿಟ್ಬಿಟ್ಟಿದ್ವಿ. ಬಟ್ ಈ ಸತಿ ಫಸ್ಟ್ ಇಯರ್ ದೀಪಾವಳಿ ಮದುವೆ ಆದಮೇಲೆ ಅಂತ ಹೇಳಿ ಇಷ್ಟೊಂದು ಹೊಡಿತಾ ಇದ್ದೀವಿ. ಇಲ್ಲ ಅಂತಂದರೆ ನಮ್ಮ ಮನೇಲಿ ಪಟಾಕಿ ಅಷ್ಟೊಂದು ಹೊಡಿತಾ ಇರಲಿಲ್ಲ ರೀಸೆಂಟ್ ಡೇಸಲ್ಲಿ. ಇವಾಗ 60 ಶಾಟ್ಸ್ ಹೊಡಿತಾ ಇದ್ದೀವಿ. ಬೇಡ, ಅಷ್ಟು ಮುಂದೆ ಹೇಳ್ಬೇಡಿ, ಈ ಕಡೆನೇ ಇಡು. ಅಲ್ಲ ಇದು ಕವರ್ ಇದೆಯಲ್ಲ ಪರವಾಗಿಲ್ಲ ಅಂತ, ತುಂಬ ಆ ಕಡೆಗಾದ್ರೆ ಹಿಂಗೆ ಕೊಡ್ಬಿಟ್ಟು ಅಂತ. ಅಲ್ಲಿ ನೋಡ್ತಿರು. ದೇವ್ರೆ, ಹೆಂಗ್ ಸೆಟಪ್ ಮಾಡ್ತಾರೆ, ಇಲ್ಲಿಂದ ಹೋಗಿ ಅಥವಾ ಇದಾಗುತ್ತಲ್ಲ, ನನಗಿಂತನೇ ಚೆನ್ನಾಗಿತ್ತು. ಈಗಲೇ ಹೋಗ್ಬೇಡಿ, ಫುಲ್ ಹೊಗೆ ಹೋಗೋ ತನಕ ಮುಗೀತದ. ಮುಗಿತದೆ, ಇನ್ನೊಂದು ಎಕ್ಸ್ಟ್ರಾ ಫ್ಯೂಸ್ ಇರುತ್ತಲ್ಲ ಅದು ಹೇಳ್ತಾರೆ. ಇಂಥದ್ದೇ ಚಂದ ಅಪ್ಪ.
ಒಂದು 4-5 ಈ ಥರ ಹತ್ತು ಸಾಕು. ಚೆನ್ನಾಯ್ತಾ? ಓ ಫೈನ್, ವೆರಿ ಫೈನ್. ಚೆನ್ನಾಗಿತ್ತಾ? ನೋಡ್ಲಿಲ್ಲ ನೋಡಿ ಫ್ರೆಂಡ್ಸ್, ಈ ಬಾಂಬ್ ಹೊಡಿಯಕ್ಕೆ ಹೋಗ್ತಾ ಇದೀವಿ. ಈ ಬಾಂಬ್ ಹೊಡಿಯಕ್ಕೆ ಹೋಗ್ತಿದೀವಿ, ಅದಕ್ಕೆ ಇಷ್ಟುದ್ದ ಕಡ್ಡಿ ತಗೊಂಡು ಹೋಗ್ತಿದೀವಿ. ಹತ್ರದಿಂದ ಹೊಡಿಯಕ್ಕೆ ಭಯ ಅಂತ. ಅದು ಮನೆಯಿಂದ ದೂರ ಹೋಗ್ತಿದೀವಿ ಬೇರೆ. ನಾಲ್ಕು ಜನ ನೋಡಿ ನೋಡಿ ಇಲ್ಲಿ. ಅದನ್ನ ಎದ್ರ ಕಡೆ ಇಲ್ಲಿ ಇವಳು ನಾಯಿಗೆ ಎದ್ರಕೊಂಡು ನಾಯಿಗೆ ಹೋಗಿ ಕೈ ತೋರಿಸ್ತಾ ಇದ್ದಾಳೆ. ಅಲ್ಲ, ಇದನ್ನ ಮೆರವಣಿಗೆ ಅನ್ಕೋತಾರೆ ಯಾರು. ಖಾಲಿ ಜಾಗಕ್ಕೆ ಬಂದು ಆಟಮ್ ಬಾಂಬ್ ಹೊಡಿತಾ ಇದೀವಿ, ಬಿಕಾಸ್ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ತೇಜು ಆ ಕಡೆ ಬೇಡ, ಇಲ್ಲಿ ನೋಡಿ, ಕೇರ್ಫುಲ್. ಸ್ವಲ್ಪ ಬೆಳಕಿರ್ಬೇಕು ನಿಂಗೂ. ಹೌದು. ಆ ಕಡೆ ಬಿಲ್ಡಿಂಗ್ ಹತ್ರ ಹೋಗ್ಬೇಡ, ಇಲ್ಲಿ ಇಲ್ಲಿ ಲೋ, ಈ ಕಟ್ಟೆ ಮೇಲೆ ಇಟ್ಟು ಹೊಡಿಯೋ, ಇಲ್ಲ ಅಂದ್ರೆ ಅಲ್ಲಿ ತನಕ ಬರಲ್ಲ. ಅಲ್ಲಿ ತನಕ ಬರಲ್ಲ. ಸೌಂಡ್ ಅಷ್ಟೇ. ಆಟಮ್ ಬಾಂಬು ಬನ್ನಿ. ದೇವ್ರೆ, ಹೊಗೆ ನೋಡಿಲ್ಲ ಯಾವ ತರ ಬರ್ತಿದೆ. ಇದು ನಿಧಾನ. ಏನಾಗಲ್ಲ ತಾನೆ? ಇದು ಅಲ್ಲೇ ಹೊಡಿಬೋದಿತ್ತು ಕಣ್ರು. ಇದು ಆಫ್ ಆಯ್ತು. ಆಫ್ ಮಾಡಿದೀನಿ, ಆನ್ ಮಾಡ್ಕೋ. ಈ ಕಡೆ ತಿರುಗು. ಹಂಗೋಡಿ, ಹಂಗೆ. ಎಲ್ಲಿ ಒಟ್ಟಿಗೆ ಬೇಡ ಬೇಡ ಹಂಗ ಬೇಡ 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 ಭೂಮಿ ತಡಿಯೋ, ಒಂದು ನಿಮಿಷ ತಡಿಯೋ. ಬೇಡ ಕಣೆ. ಅವಳು ಓಡ್ ಬಂದಾಗ ಹೇಳೋಣ ಸರಿ. ಅಪ್ಪಂಗಂದ್ ಕೊಡೋ. ತೀರಾ ಏನು ಅವರೆಲ್ಲ ಹೇಳೋ ಅಷ್ಟೇನಿಲ್ಲ. ಅದೇ ಅಂದ್ರೆ ಇಷ್ಟು ಓಪನ್ ಏರಿಯಾದಲ್ಲಿ ಹೊಡಿತಿರೋದಕ್ಕೆ ಹಿಂಗೆ ಬರ್ತಿದ್ಯಾನೋ. ಸರನು ಇಲ್ಲೇ ಹೊಡೆದಿದ್ರಾಗ. ಮನೆ ಮುಂದೆ ಹೊಡಿಬೇಕು. ಇದನ್ನ ನಾಡಿದ್ದು ಇದನ್ನ ಮನೆ ಮುಂದೆ ಹೊಡಿಯೋಣ. ನನಗೆ ಹೊಡಿತೀಗ. ಹಲೋ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಟ್ಯೂಸ್ಡೇ ಮಾರ್ನಿಂಗ್. ಇವತ್ತೇನಪ್ಪ, ಏನಕ್ಕೆ ಚಿನ್ನದ ಅಂಗಡಿಗೆ ಬಂದಿದ್ದೀವಿ ಅಂತ ಅಂದರೆ, ಏನು ದೊಡ್ಡ ಐಟಮ್ ತೊಗೊಳಕ್ಕಲ್ಲ, ಚಿಕ್ಕದೆ. ಏನಪ್ಪ ಅಂತ ಅಂದರೆ, ಸುಮ್ಮನೆ ಹಾಗೆ ಮನೇಲಿ ಮಾತಾಡ್ತಾ ಕೂತಿದ್ವಿ. ಸಡನ್ನಾಗಿ ಏನೋ ಒಂದು ವಿಷಯ ಬಂತು. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್, ನನ್ನ ತಮ್ಮಂದ್ರಿಬ್ರು ಕಿವಿಗೆ ಒಂದು ಸೈಡ್ ಕಿವಿ ಚುಚ್ಚಿಸ್ಕೊಂಡಿದ್ದಾರೆ, ಲೆಫ್ಟ್ ಸೈಡಿಗೆ. ಸೊ ಹಾಗಾಗಿ ನೀವು ಚುಚ್ಚಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಮಾವಂಗೆ ಹೇಳ್ತಾ ಇದ್ವಿ. ಅವರು ಸುಮ್ಮನೆ ಹಾಗೆ ಓಕೆ ಅಂತ ಹೇಳಿದರು. ಸೊ ಅದೇ ಸೇಮ್ ಟೈಮ್ಗೆ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಇಬ್ಬರು ಕೂಡ ಬಂದರು. ಅವರಿಗೂ ಹೇಳಿದ್ವಿ ಚುಚ್ಚಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅವರು ಓಕೆ ಅಂದ್ಬಿಟ್ರು. ಸೊ ಸರಿ ತಗೊಳ್ಳೋಣ ನಡಿ ಅಂತ ಹೇಳಿ ಚಿನ್ನದ ಅಂಗಡಿಗೆ ಬಂದ್ವಿ. ತೊಗೊಂಡ್ವಿ 2 ಸ್ಟಡ್ಡು ವೈಟ್ ಸ್ಟೋನಿಂದು. ಅದನ್ನು ತಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಇಬ್ರಿಗೂ ಕಿವಿ ಚುಚ್ಚಬೇಕು. ದೀಪಾವಳಿಗೆ ಕಿವಿ ಚುಚ್ಚಿಸೋ ಶಾಸ್ತ್ರ ಆಗ್ತಿದೆ ನಮ್ಮ ಮನೆಯಲ್ಲಿ. ಇದೆಲ್ಲಿ ಶಾಸ್ತ್ರ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಮಗಳು ಒಳಿಯ ಬಂದಾಗ ತಂದೆಯರಿಗೆ ಹಿಂಗೆ ಮಾಡಬೇಕು ಫ್ರೆಂಡ್ಸ್. ಮುಂದುವರಿಸ್ಬೇಡಿ, ಇನ್ನು ಬಳೆ ಹಾಕೋ ಶಾಸ್ತ್ರ ಅದು ಇದು ಅಂತ. ಫೋಕಸ್ ಆಗಲಿಲ್ಲ. ಬಳೆ ತೊಡ್ಸೋ ಶಾಸ್ತ್ರ ಅಂತ ಅದೆಲ್ಲ ಮಾಡಬೇಡಿ. ಮಗ ಕಿವಿ ಚುಚ್ಚಬೇಕು. ಇದ್ಯಾವ್ದು ಸಿಕ್ತಾ? ಈ ಡಾಕ್ಟರ್ದು ಒಂದಲ್ಲ ಒಂದು. ನಿನ್ ಪ್ರಯೋಗ ಇಷ್ಟಕ್ಕೆ ನಿಲ್ಸಪ್ಪ. ಏನೋ ಪ್ರಯೋಗ ಮಾಡ್ಬೇಡ. ಆಯ್ತಾ? ಎಷ್ಟು ದಿನದಿಂದ ನಿಜವಾಗ್ಲೂ ಎಷ್ಟೊತ್ತಿತ್ತು ಪಾಪ ಶ್ರೀಧರ ಎಷ್ಟೊತ್ತಿದ್ದು ಚುಚ್ಚಿದಾಗ ಒಂಚೂರು ಒಳ್ಳೆ ಕಾಂಟೆಂಟ್ ಆಗುತ್ತೆ. ತಮ್ಮನೆ ಇದೆಲ್ಲ ಹಾಕ್ಬೋದು.
ಇದು ಯಾವುದೇ ಥರ ಶಾಸ್ತ್ರ ಅಲ್ಲ ಆಯಿತಾ, ಯಾರೂ ಇದನ್ನು ಸೀರಿಯಸ್ ಆಗಿ ತೊಗೋಬೇಡಿ. ಇದು ಖಂಡಿತ ಶಾಸ್ತ್ರ ಅಲ್ಲ, ನಾವು ಜಸ್ಟ್ ಫಾರ್ ಫನ್ ಶಾಸ್ತ್ರ ಅಂತ ಹೇಳಿದ್ದು. ಬಟ್ ಕಿವಿ ಚುಚ್ಚಿದ್ದಂತೂ ಹೌದು, ನನ್ನ ತಮ್ಮನೇ ಇಬ್ಬರಿಗೂ ಕಿವಿ ಚುಚ್ಚಿದ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನಮ್ಮ ಮನೆಯಲ್ಲಿ ಹೀಗೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡಾಗ ಮಾತಾಡಿಕೊಂಡು ತಮಾಷೆಯಾಗಿ ಮಾತಾಡಿಕೊಂಡು ಫುಲ್ ಫ್ಯಾಮಿಲಿ ಫನ್ ಮಾಡ್ತೀವಿ. ಸೊ ಎಸ್, ನೋಡಿದ್ರಲ್ಲ, ಇಷ್ಟ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ಮನೆಯಲ್ಲಿ ಬಲಿಪಾಡ್ಯಮಿ ಹಬ್ಬ ಮತ್ತು ಹುಡುಗ ಹುಡುಗಿ ಅಂದರೆ ನವದಂಪತಿಗಳು ಇಬ್ಬರನ್ನು ಕೂರಿಸಿ ಆರತಿ ಮಾಡ್ತಾರೆ ದೀಪಾವಳಿ ಹಬ್ಬದ ದಿನ. ಸೊ ಅದನ್ನೆಲ್ಲ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಹೊಸ ವ್ಲಾಗಲ್ಲಿ ಹೊಸ ವಿಷಯ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.